ಕಟ್ ಮಾಡ್ಕೊಂಡು ಕಟ್ ಮಾಡಿ ಅಕ್ಕಿ ಅದನ್ನು ಬೆಳೆದು ಕುಟ್ಟಿ ಊಟ ಮಾಡ್ತಿದ್ವಿ. ಮತ್ತು ಆವಾಗ ದಷ್ಟು ಪುಷ್ಟಾಗಿರ್ತಿದ್ರು, ಯಾಕೆ ಅದರಲ್ಲಿ ಬಹಳಷ್ಟು ಶಕ್ತಿ ಇದೆ, ಪೌಷ್ಟಿಕಾಂಶತೆ ಜಾಸ್ತಿ ಇದೆ. ಆದರೆ ಮುಂದೆ ಬರ್ತಾ 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 ಏನಾಯಿತು, ನಮ್ಮ ಆಹಾರ ಪದ್ಧತಿ ಬದಲಾವಣೆ ಆಯಿತು. ನಿಮಗೆಲ್ಲ ಗೊತ್ತದ, ನಮ್ಮ ಭಾಗದಾಗ ಸೋಯಾಬೀನ್ ಇರಲಿಲ್ಲ, ಮಧ್ಯಪ್ರದೇಶದಾಗ ಬಂತು, ಮಹಾರಾಷ್ಟ್ರ ಚತ್ತು, ಮಹಾರಾಷ್ಟ್ರ ಕೆಳಗೆ ನಾವು ಅದೀವಿ, ನಾವು ಬಂತು. ಇವತ್ತು 90 ಅಂದ್ರೆ ನಮ್ಮ ಏನಾದರೂ ಭೂಮಿಯದ ನಾವು ಕನ್ವರ್ಟ್ ಮಾಡಿದೆವು, ಪರಿವರ್ತನೆ ಮಾಡಿದೆವು. ಹಾಗಾಗಿ ನಾವು ಏನಾದರೂ ಅದು ಬೆಳೆದು ಬಿಟ್ವಿ. ಎರಡನೇದಾಗಿ ಮೊದಲಿಂದ ಏನೋ ಅಷ್ಟು ಕಷ್ಟಪಡ್ತಿದ್ರು ಅಷ್ಟು ನಾವು ಮುಂದೆ ಕಷ್ಟಪಟ್ಟಿಲ್ಲ. ಆಗ ಅದಕ್ಕೆ ಮಷಿನ್ ಬೇಕಾಗಿದ್ದು, ಮಷಿನ್ ಸರಿಯಾಗಿರಲಿಲ್ಲ. ಹಾಗಾಗಿ ಇದೇನಾಯಿತು, ನಮ್ಮ ಮೈಂಡ್ದಾಗಿನ ನವಣಿ ಎಲ್ಲ ಬೆಳೆದಿಲ್ಲ, ಒಂದು ಹಂತ ಏನಾದರೂ ಅದು ಹೋಗೇ ಬಿಡ್ತು. ನಾವಂತೂ ಬೆಳೆದ ನಮಗೆ ಗೊತ್ತೇ ಇರಲಿಲ್ಲ. ಈ ಸಂಸ್ಥೆಗೆ ಸೇರಿದ ಮೇಲೆ ನಮಗೆ ಇದ್ರ ಬಗ್ಗೆ ಗೊತ್ತಾಗ್ಯದ. ಅಲ್ಲಿ ಮಟ್ಟ ನಾವು ಊಟ ಮಾಡಿಲ್ಲ. ಹಾಗಾಗಿ ಆ ಅಕ್ಕಿಗಳನ್ನ ಮಾಡೋಕ್ಕೋಸ್ಕರನೇ ಮತ್ತು ಸಿರಿಧಾನ್ಯಗಳನ್ನ ಬೀಜ ಇಲ್ಲಿ ನಮ್ಮ ಈ ಸಂಸ್ಥೆಯಿಂದ ಕೊಟ್ಟು ನೀವು ಬೆಳೀರಿ, ನೀವು ಹೆಂಗೆ ಬೆಳಿಬೇಕು ಏನಿಲ್ಲ ಅದನ್ನೇ ತಿಳ್ಕೊಂಡು ನೀವು ಬೆಳೆದ್ರಿ ಅಂತಂದ್ರೆ ಅದು ತೊಗೊಳಕ್ಕೆ ಮತ್ತು ಅದು ಅಕ್ಕಿ ಮಾಡ್ಕೊಳ್ಳಕ್ಕೇ ಈ ಒಂದು ಸಂಸ್ಕರಣೆ ಘಟಕನ ಮಾಡಿದ್ದಾರೆ. ಇದೇ ರೀತಿ ಸಂಸ್ಕರಣೆ ಘಟಕ ನಮ್ಮಲ್ಲಿ ಬೀದರ್ದಾಗ ಹುಲ್ಸೂರ್ದಾಗ ಅದ, ಗುಲ್ಬರ್ಗ ತಡ್ಕಲ್ದಾಗ ಅದ. ಮುಂದೇನಂದ್ರೆ ನಮ್ಮ ಕೊಪ್ಪಳದಾಗ ಹೋದ್ರೆ ತಾವರಗಿರದಾಗ ಮಾಡೀವಿ, ಮತ್ತು ಕೊಪ್ಪಳದಾಗ ಇನ್ನೊಂದು ಕಡೆ ಕುಷ್ಟಗಿ ಅಂತ ಮಾಡಿದ್ದೀವಿ, ರಾಯಚೂರು ಡಿಸ್ಟ್ರಿಕ್ದಾಗ ಸಿರ್ವಾರ್ ಕಡೆ ಮಾಡಿದ್ದೀವಿ. ಈ ಥರ ಹಂತವಾಗ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿಂದ ಜಿಲ್ಲೆಗೆ ಹೆಲ್ಪ್ ಆಗಬೇಕು, ಬೆಳಿಬೇಕನ್ನೋದು. ಸೊ ಅದೇ ಮಷಿನ್ಸ್ ಇವತ್ತು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ಆ ಕಡೆ ಅದರಲ್ಲಿ. ಸೊ ಏನು ಮಾಡುತ್ತದೆ ಕೆಲಸ, ನೀವು ಬೆಳೆದ್ರಿ, ಬೆಳೆದ ಮೇಲೆ ಇಲ್ಲಿ ತಂದ ಮೇಲೆ ಏನಾಗ್ತದೆ, ಇಲ್ಲಿ ಹಾಕ್ತೀವಿ, ಇದ್ರಾಗ ಡಸ್ಟ್ ಎಲ್ಲ ಹೋಗ್ಬಿಡ್ತದೆ ಫಸ್ಟ್. ಆಮೇಲೆ ಏನಾಗ್ತದೆ, ಇಲ್ಲಿ ಬರ್ತದೆ, ಇಲ್ಲಿ ಬರ್ಕೊಂಡು ಏನಾಗ್ತದೆ, ಕಲ್ಲು ಹೊರಗಡೆ ಹೋಗ್ಬಿಡ್ತದೆ. ಇದಕ್ಕೆ ಡಿ ಸ್ಟೋನರ್ ಅಂತ ಕರೀತಾರೆ. ಇಲ್ಲಿ ಹಾಕಿದ್ರೆ ಕಸ ಕಡ್ಡಿ ಹೊರಗಡೆ ಹೋಗ್ಬಿಡ್ತದೆ. ಕಸ ಕಡ್ಡಿ ಹೋಗಿ ಒಂದು ಕಡೆ ಗ್ರೇಡಿಂಗ್ ಒಂದೇ ಸೈಜ್ ಒಂದು ಕಡೆ ಬಂದ್ಬಿಡುತ್ತೆ. ಒಂದೇ ಕಡೆ ಒಂದು ಸೈಜ್ ಕಡೆ ಬಂದು ಬಿಟ್ಕೊಂಡ್ರೆ ಮ್ಯಾಗ ನಿಮ್ಗೆ ಹೇಳ್ದೆ 7 ಪದರ ಅದ ಅಂತ ಹೇಳ್ದೆ. ಯಾಕಂದ್ರೆ ಈ ನಮ್ಮ ದೊಡ್ಡ ಧಾನ್ಯಗಳದಕ್ಕೆ ಏನು ಮಾಡೋದು ಬೇಕಾಗಿಲ್ಲ. ಸೊ ಅದನ್ನೇನು ಮಾಡ್ತೀವಿ ನೆಕ್ಸ್ಟ್ ಅಂದರೆ ಇಲ್ಲಿ ಹಾಕ್ತೀವಿ. ಇದೇನು ಮಾಡ್ತದೆ, ಮ್ಯಾಗಿಂದ 7 ಪದರಿಂದ ಸೊಪ್ಪಿ ತೆಗೆದುಬಿಡ್ತದೆ. ಸೊಪ್ಪಿ ತೆಗೆದಾಗ ಏನಾಗ್ತದೆ, ಒಂದು ಅರ್ಧ ಒಂದು ಹೆಚ್ಚಿಗೆ ಆಗಿರ್ತದೆ. ಸೊ ಅದು ಕರೆಕ್ಟಾಗಿ ಸಪ್ರೇಟ್ ಮಾಡೋ ಕಡೆ ಏನು ಮಾಡ್ತೀವಿ, ಆ ಲಾಸ್ಟ್ ಮಷಿನ್ನ ನಾವು ಯೂಸ್ ಮಾಡ್ತೀವಿ. ಸೇಮ್ ಮಷಿನ್ ಇರ್ತದೆ, ಅದು ಏನು ಮಾಡ್ತದೆ ಅಂದ್ರೆ ಸಪ್ರೇಟ್ ಮಾಡ್ತದೆ. ಸಪ್ರೇಟ್ ಮಾಡಿ ನಮಗೆ ಅಕ್ಕಿನ ಕೊಡ್ತದೆ, ನಾವು ಅಕ್ಕಿಯನ್ನು ಊಟ ಮಾಡ್ಬೋದು. ಹಾಗಾಗಿ ದಯವಿಟ್ಟು ಏನಂದ್ರೆ ನೀವು ಪ್ರತಿ ಮನೆಯಲ್ಲಿ ನೀವು ತಿಂಗಳಿಗೆ 3 ರಿಂದ 4 ಸಾವಿರ ರೂಪಾಯಿ ನೀವು ಮೆಡಿಕಲ್ ಹಾಕೋದು ಬದಲಾಗಿ ನೀವು ಇದಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಎಷ್ಟದ ಅಂತ ನೀವು ಕೇಳಕ್ಕೆ ಹೊರತಾಗಿ ನಿಮ್ಮ 4 ಎಕರೆ ಇದ್ದರೆ ಅರ್ಧ ಎಕರೆನ ಸಿರಿಧಾನ್ಯ ಬೆಳೆದು ನಿಮ್ಮ ಪ್ಲೇಟ್ನಾಗ ಸಿರಿಧಾನ್ಯ ಊಟ ಮಾಡೋದಾಗ ಬರಲಿ. ಆವಾಗ ನಿಮ್ಮ ಕಾಯಿಲೆಗಳು ದೂರ ಆಗ್ತವೆ. ಎಷ್ಟೋ ಜನ ಇವತ್ತೇನಂತಂದ್ರೆ ಶುಗರ್, BP, ಕಾಲು ಹಿಡ್ಕೊಳ್ಳೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗುಲ್ಬರ್ಗ ಡಿಸ್ಟಿಕಲ್ಲಿ ಒಬ್ಬರು, ಅವರು ಕಾಶಿಗೆ ಹೋದಾಗ ನಡ್ಕೊಂಡು ಹೋದಾಗ ಏನಾಯಿತು, ಕಾಲು ಏನಾಗಿದೆ, ಎಲ್ಲೋ ಏನೋ ನಡೆದಾಗ ಏನಾಯಿತು, ಒಳಗೆ ಇದು ಆಗ್ಬಿಡ್ತು, ಅದು ದೊಡ್ಡದಾಗ್ಬಿಡ್ತು, ಗ್ಯಾಂಗ್ರೇನ್ ಆಗ್ಬಿಡ್ತು. ಹೆಂಗೆ ಮಾಡಲಿ ಅಂತಂದರು. ಇವತ್ತು ಅವರು ಇಡೀ 2 ವರ್ಷ ನವಣಿ, ಶಾವಿ, ರಾಗಿ ಗಂಜಿ ಇದೇ ಊಟ ಮಾಡಿ ಇವತ್ತು ಅವ್ರು ಗ್ಯಾಂಗ್ರೇನ್ ಕಡಿಮೆ ಆಗ ಇವರು ಕುಂಟ್ಕೊತ ನಡ್ಲತ್ತಾರೆ. ತನ್ನದೇ ಆದ ಓನ್ ಬಿಸ್ನೆಸ್ ಮನ್ ಏನಂತಂದ್ರೆ ಒಂದು ಕಬ್ಬಿನ ಹಣ ಹಾಕಿ ಸಣ್ಣದು ಇದು ಯೂಸ್ ಮಾಡೋದು ಹಾಕಿ ಇವತ್ತು ಅವ್ರು ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಅಷ್ಟು ಶಕ್ತಿ ಇದೆ. ಅದಕ್ಕೇನಂದ್ರೆ ನಾವು ಇವಾಗ ನೀವು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮಗೆ ನಾವು ಸಿರಿಧಾನ್ಯ ಕೊಡ್ಲಿಕ್ಕೆ ನಾವು ಈ ಜೂನ್ ತಿಂಗಳ ನಾವು ರೆಡಿ ಇದ್ದೀವಿ. ಸೊ ಮೊದಲೇ ನಮಗೇನಂದ್ರೆ ಸತೀಶ್ ತುಡುಗುಪ್ಪದ ಭಾಗ ನಿಮ್ಮನ್ನು ಕರ್ಕೊಂಬಂದ್ರೆ ಅವ್ರಿಗೆ ನೀವು ಅಥವಾ ನಿಮ್ಮ ವಿಠಲ್ ಅವರಿಗೆ ನೀವು ಹೆಸರು ಕೊಟ್ರಂದ್ರೆ ನಿಮ್ಗೆ ತಲುಪ ವ್ಯವಸ್ಥೆ ಮಾಡ್ತೀವಿ ನಾವು. ನೀವು ಬೆಳೀರಿ, ಬೆಳೆದ ಮೇಲೆ ಎಲ್ಲ ಅಂತಂದ್ರೆ ನಾವು ಅದಕ್ಕೆ ನಾವು ತೊಗೋತೀವಿ. ನಿಮಗೆ ಅಕ್ಕಿ ಬೇಕಾದ್ರೆ ಅಕ್ಕಿ ಮಾಡಿಕೊಡ್ತೀವಿ. ಇಲ್ಲ ಸರ್ ನೀವು ಒಂದು 10 ಕಿಲೋ ನಮ್ಗೆ ವಾಪಸ್ ಕೊಡ್ರಿ, ನಾವು ಅಕ್ಕಿ ಮಾಡಿಕೊಡ್ರಿ, ಉಳಿದು ನೀವೇ ತೊಗೊರಿ ಅಂತ ತೊಗೋತೀವಿ. ಎಷ್ಟು. ಸೊ ಈ ಮಷಿನ್ ಬಗ್ಗೆ ಧನ್ಯವಾದಗಳು.